ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಈಗ ನೀವೆಲ್ಲರೂ ಕಾತುರದಿಂದ ಕಾಕೊಂಡು ಕೂತೀರಿ ಅಂತ ನನಗೆ ಗೊತ್ತಾಗ್ಯದ. ಕಾರಣ ಎಲ್ಲರ ತಲೆಯಲ್ಲೂ ಈ ಡೆಲ್ಲಿಗೆ 9, 10, 11 3 ದಿವಸ ನಾವೇನು ಧರಣಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಅದರದ್ದು ಏನು ರಿಸಲ್ಟ್ ಬಂತು ಎಲ್ಲರೂ ನೀವು ವೇಟ್ ಮಾಡ್ತಾಯಿದ್ದೀರಿ. ಮೊದಲು ನನ್ನ ಎಲ್ಲ ಡೀಟೇಲ್ ವಿವರಣೆಗಳನ್ನು ಕೊಡೋಕ್ಕಿಂತ ಮೊದಲು ನಾನು ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಎಷ್ಟೋ ಜನರು ನಮ್ಮ ಕರ್ನಾಟಕದವರು ಕೂಡ ಈ ಡೆಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಹಾಗೂ 3 ದಿವಸ ಅವರು ನಮ್ಮ ಜೊತೆ ಕೂತ್ಕೊಂಡು ಧರಣಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಇದಕ್ಕೆ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ವತಿಯಿಂದ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ನಿಮ್ಮ ಪ್ರಯತ್ನಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೀನಿ. ಈಗ ಡೆಲ್ಲಿಯ ರಿಪೋರ್ಟ್ ಬಗ್ಗೆ, ಇದು 9, 10, 11 ಇದ್ದರೂ ಕೂಡ ನಾನು ಇಲ್ಲಿಂದ ಪ್ರಯಾಣ ಮಾಡಿ 4ನೇ ತಾರೀಕಿಗೆ ಡೆಲ್ಲಿನಲ್ಲಿದ್ದೆ. ಯಾಕಂದರೆ 5ನೇ ತಾರೀಕು ಮನ್ಸೂಖ್ ಮಾಡಿ ಅವರು ನಮಗೆ ಮೀಟಿಂಗ್ ಕರೆದಿದ್ರು. ಅದ್ರ ಪ್ರಕಾರ ನಾವೇನೋ ನಮ್ಮ ತಲೆಯಲ್ಲಿತ್ತು, 5ನೇ ತಾರೀಕು ಕರೆದ ಮೇಲೆ ಇಲ್ಲಿಗೆ ಮುಗಿದು ಹೋಗುತ್ತೆ, ಧರಣಿ ಕಾರ್ಯಕ್ರಮ ಆಗಲಿಕ್ಕಿಲ್ಲ, ನಾವು ಬೇರೆ ಏನು ಮಾಡ್ಬೋದೋ ಏನೋ ಅಂತ ನಮ್ಮ ತಲೆಯಲ್ಲಿ ವಿಚಾರ ಇತ್ತು. ಅದಾಗಲಿಲ್ಲ. 5ನೇ ತಾರೀಕು ರಿಪೋರ್ಟ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ. ಅವ್ರು ಏನು ಹೇಳಿದರು ನಮಗೆ, ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಬೇಡಿಕೆಗಳನ್ನು ಆದಷ್ಟು ನೀವು ಹಗಲು ಯಾವಾಗಲೂ ಹಾಗೆ ಹೇಳ್ತಿರ್ತೀರ, ನೀವು ಧರಣಿ ಮಾಡಬೇಡ್ರಿ. ನಾವು ಮಾಡೋದು ಬಿಡಲ್ಲ, ನಮ್ಮ ಜನರ ಭಾವನೆಗಳನ್ನು ತಡೆಯೋಕ್ಕಾಗಲ್ಲ. ನೀವು ಹಿಂದಕ್ಕೂ ಒಂದು ಸರಿ ಹೇಳಿದ್ರಿ, ಅದಕ್ಕೂ ನಾವು ತಗೊಂಡ್ವಿ. ಈ ಸರಿ ಮಾತ್ರ ನಾವು ನೀವು ಹೇಳೋವರೆಗೂ ನಾವು ಧರಣಿಗಳನ್ನು ಮುಕ್ತಾಯ ಮಾಡಲ್ಲ, 9, 10, 11 3 ದಿವಸ ಮಾಡವ್ರೆ ಅಂತ ಹೇಳಿ ಆ ಕಡೆಯಿಂದ ಬಂದುಬಿಟ್ಟಿವಿ. ನಾವು ಬಂದ ಮೇಲೆ ಈ ದಿವಸಗಳಲ್ಲಿ ಎಷ್ಟೋ ಮಿನಿಸ್ಟರ್ಗಳು, ಎಷ್ಟೋ MP ಗಳು ಬೆಳಗ್ಗೆ ಸಾಯಂಕಾಲ ಪ್ರತಿಯೊಬ್ಬರಿಗೂ ಮೀಟ್ ಮಾಡಿ, ನೋಡ್ರಪ್ಪ ನಮ್ಮ ಕೆಲಸ ಮಾಡೋಕ್ಕೆ ಹೆಂಗಾದರೂ ಮಾಡಿ ಈ ಲೇಬರ್ ಮಿನಿಸ್ಟ್ರ್ ಮೇಲೆ ಪ್ರೆಷರ್ ತರ್ರಿ, ಹೇಳ್ರಿ, ನಮ್ಮ ಜನರು ಸಾವಿರಾರು ಕಿಲೋಮೀಟ್ರಿಂದ ಬರ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಆಮೇಲೆ ಅವರಿಗೆ ದೇಹದ ಪರಿಸ್ಥಿತಿ ಸರಿ ಇಲ್ಲ, ಆದರೂ ಕೂಡ ನಮ್ಮ ಪೆನ್ಷನ್ ಸಲುವಾಗಿ ಹೊರಡಕ್ಕೆ ನಮ್ಮ ಜೊತೆಗೆ ನಿಂತು ಈ ಧರಣಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ಅದು ಕೆಲವು ಜನರಿಗೆ ಮುಟ್ತು, ಕೆಲವು ಜನರಿಗೆ ಮುಟ್ಟಲಿಲ್ಲ. ಈಗ ವಿವರವಾಗಿ ಹೇಳಬೇಕಂದ್ರೆ 9ನೇ ತಾರೀಕು ಕಾರ್ಯಕ್ರಮ ಪ್ರಾರಂಭವಾಯಿತು. ಅಲ್ಲಿ ಕೂಡ ಸಾಕಷ್ಟು ಸ್ಟೇಟ್ಗಳಿಂದ ಎಲ್ಲರೂ ಬಂದರು. ಬಂದ ಮೇಲೆ ನಮಗೇನು ಯಾವುದೂ ಮಿನಿಸ್ಟರ್ ಕಡೆಯಿಂದ, ಯಾವುದೇ MP ಗಳಿಂದ ಏನೂ ನಮಗೆ ಆಶ್ವಾಸನೆಗಳು ಬರಲಿಲ್ಲ, ಮೆಸೇಜ್ಗಳು ಬರಲಿಲ್ಲ. ಮತ್ತು 10ನೇ ತಾರೀಕು ಪ್ರಾರಂಭವಾಯಿತು. 10ನೇ ತಾರೀಕು ಪ್ರಾರಂಭವಾದ ಮೇಲೆ ಬೆಳಗ್ಗಿನ ದಿವಸನೇ ನಾವು ಒಂದು ಮೆಂಬರ್ ಆಫ್ ದ ಪಾರ್ಲಿಮೆಂಟು ಕೋಲ್ಹಾಪುರ್ ಅವರು ಸಾಹು ಮಹಾರಾಜ್ ಅಂಥೇಳಿ, ಅವರು ಮಹಾರಾಜ ಮಂತಂದವರು, ಭಾರಿ ದೊಡ್ಡ ವ್ಯಕ್ತಿ. ಅವ್ರದ್ದೊಂದು ಪ್ರತಿಷ್ಠೆ ಅದು ಇಷ್ಟು ಚೆನ್ನಾಗಿದೆ. ಇವತ್ತಿನ ದಿವಸನೇ ಮೋದಿಯವ್ರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವ್ರು ಕರೆಸಿ ಕೂಡಿಸ್ತಾರೆ. ಅಂತಹ ಒಂದು ಮನುಷ್ಯ ಅವನು, ಕೋಲ್ಹಾಪುರ MP. ಅವರಲ್ಲಿ ಹೋಗಿ ಬೇಡ್ಕೊಂಡು, ಹಿಂಗೆ ನೋಡ್ರಿ, ಹಿಂಗೆ ಆಗ್ತಾಯಿದೆ, ನಮಗೇನು ಆಯಿತಾ, ಹಿಂಗೆ ಬರ್ರಿ, ನೀವು ನಾಳೆ 11ನೇ ತಾರೀಕು ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರು ಕರ್ಕೊಂಡು ಹೋಗ್ತೀನಿ, ಅದೇನಿದೆ ಅದು ಕೇಳೇಬೇಡ ಅಂತ ಅವರು ಆಶ್ವಾಸನೆ ಕೊಟ್ಟು ನಮ್ಮನ್ನು ಕಳಿಸಿದರು. ಕಳಿಸಿದ ಮೇಲೆ 10ನೇ ತಾರೀಕು ಕೂಡ ಎಷ್ಟೋ ಜನ ಕೆಲವು MP ಗಳು ಬಂದರು. 10ನೇ ತಾರೀಕು ಕೆಲವು MP ಗಳು ಬಂದು ತಮ್ಮ ಆಶ್ವಾಸನೆಗಳನ್ನು ಹೇಳಿದರು, ನಿಮ್ಮ ಜೊತೆಗೆ ಸಪೋರ್ಟ್ ಇದೆ ಅಂತ ಹೇಳಿದರು. ಅಟ್ಲೀಸ್ಟ್ ನಾವೇನು ಹೇಳಿದ್ವಿ, ಮನ್ಸೂಖ್ ಮಾಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಏನಂತ ನೋಡಿ ಸರ್, ನಮ್ಮ ಧರಣಿಗೆ ನಿಮ್ಮ ಮೆಸೇಜು ಬರಲಿಕ್ಕೆ ಬೇಕು, ಅಟ್ಲೀಸ್ಟ್ ನೀವು ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ ಅಂತಾರು ಮೆಸೇಜ್ ಕಳಿಸ್ರಿ. ಇದು ಕೂಡ ಹೇಳಿದ್ವಿ, ಅದು ಕೂಡ ಅವರು ನಮಗೆ ಮಾಡಲಿಲ್ಲ. ಇದು ಬೇರೆ ವಿಷಯ. ಆದರೂ ಕೂಡ ಮತ್ತೆ 11ನೇ ತಾರೀಕು ನಾವು ಬೆಳಗ್ಗೆ ನಮ್ಮ ಧರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕರ್ನಾಟಕದೆಲ್ಲ ಈಶ್ವರ್ ಖಂಡ್ರೆ ಬೀದರಿಂದ, ಪಾಪ ತುಂಬ ಚಿಕ್ಕವರು, ಅವರು ಬಂದು ನಮ್ಮ ಜೊತೆಗೆ ಎಲ್ಲರಿಗೂ ಹೇಳಿ, ನಮ್ಮ ಜೊತೆಗೆ ಇದ್ದೀನಿ, ನಿಮ್ಮ ಸಹಾಯ ಮಾಡ್ತೀನಿ, ನಾನು ಫೈಟ್ ಮಾಡ್ತೀನಿ ಅಂತ ಕೆಲವು ವಿಷಯಗಳನ್ನು ತೋಡಿದ್ದಕ್ಕೆ ನಮಗೆ ಭಾಳ ಬೀದರ್ ಜನರ ಹೆಮ್ಮೆಯ ವಿಷಯ. ಇವರಿಷ್ಟು MP ಬೀದರ್ನವ್ರು ಹೋಗಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕರೆದಿದ್ದಾರೆ. ಅವ್ರಿಗೆಲ್ಲರಿಗೆ ನನಗೆ ಹೃತ್ಪೂರ್ವಕ ವಂದನೆಗಳು.